ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೇ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗತಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಮನುಷ್ಯನ ಬದುಕು ಮತ್ತೆ ಮತ್ತೆ ಕತ್ತಲುಗಳನ್ನು ಮೆತ್ತಿಕೊಂಡೇ ಮುಂದುವರಿತಾ ಇರ್ತಾ ಇದೆ. ಹಾಗೆ ಮೆತ್ತಿದ ಕತ್ತಲನ್ನು ಕೆತ್ತುವುದಕ್ಕಾಗಿಯೇ ಭಗವಂತ ಮತ್ತೆ ಮತ್ತೆ ಅವತರಿಸಿ ಬರ್ತಾ ಇರ್ತಾನೆ. ಹಾಗೂ ಭಗವಂತನ ಅವತಾರಗಳಿಗೆ ಒಂದು ನಿಯಮ ಇದೆ. ಧರ್ಮದ ಗ್ಲಾನಿ ಅಥವಾ ಭೂಮಿಯ ಪ್ರಾರ್ಥನೆ, ದೇವತೆಗಳ ಅರಿಕೆ, ಋಷಿಗಳ ಬೇಡಿಕೆ, ಹೀಗೆ ಅನೇಕ ಕಾರಣಗಳು, ಅನೇಕ ಘಟನೆಗಳು ಒಟ್ಟುಗೂಡುವಾಗ ಭಗವಂತ ಬರ್ತಾನೆ. ಆದರೆ ಬಂದಾಗ ಆ ಹೊತ್ತು ಮಾತ್ರ ಭಗವಂತ ರಕ್ಷಣೆ ಮಾಡುವುದಲ್ಲ, ಅವನು ನಡೆಸಿದ ಎಲ್ಲ ಕ್ರಿಯೆಗಳು ಕೂಡ ಅದು ಮುಂದೆ ನೆನಪಾಗಿಯೂ ಆ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಲ್ಲುತ್ತೆ ಅನ್ನೋದು ನಾವು ನಮ್ಮ ಹಿಂದಿನ ಘಟನೆಗಳನ್ನು, ಇತಿಹಾಸವನ್ನು ಮೆಲುಕು ಹಾಕಿದಾಗ ಗೊತ್ತಾಗುವ ಸಂಗತಿ. ಕೃಷ್ಣ ತನ್ನ ಅವತಾರವನ್ನು ಮುಗಿಸಿದ ಬಳಿಕ ಮತ್ತೆ ಬುದ್ಧನ ಅವತಾರ ಆಗಿದ್ದಿದೆ. ಆ ಬಳಿಕ ಅಂದರೆ ಯಾವಾಗ ದುರ್ಯೋಧನ ಭೂಮಿಗೆ ಬಿದ್ದನೋ ಆ ಕ್ಷಣದಿಂದ ತನ್ನ ಯುಗವನ್ನು ಅಧಿಕಾರಯುಕ್ತವಾಗಿ ಸ್ವೀಕರಿಸಿದ್ದು ಕಲಿ. ದುರ್ಯೋಧನನೇ ಕಲಿ. ಅವನೇ ತನ್ನ ಯುಗದ ಹೊರೆಯನ್ನು ಹೊತ್ತು ಜನರ ಮನಸ್ಸಿನಲ್ಲಿ ಎಲ್ಲ ಕಡೆಯಲ್ಲೂ ಹೊಕ್ಕು ನಿಂತ. ದೇಹದಿಂದ ಹೊರಗಿನಿಂದ ಬಿದ್ದವನಾದರೂ ಮನಸ್ಸಿನೊಳಗಿಂದ ಎಲ್ಲರೊಳಗೆ ಎದ್ದು ನಿಂತ. ಹಾಗೆ ಎದ್ದು ನಿಂತು ಅವನ ಪ್ರಭಾವ ಹೆಚ್ಚಿ ಜನರಲ್ಲಿ ಬದುಕು ಅನ್ನೋದು ದುಸ್ತರವಾದಾಗ ಅನೇಕ ಸಜ್ಜನರ ರೂಪದಲ್ಲಿ, ಸಜ್ಜನರ ಮಾತಿನಲ್ಲಿ, ಸಜ್ಜನರ ನಡೆನುಡಿಗಳಲ್ಲಿ ತಾನು ವ್ಯಕ್ತಗೊಂಡು ಬದುಕನ್ನು ಸ್ವಚ್ಛಗೊಳಿಸುವ ಕಾರ್ಯವನ್ನು ಮಾಡ್ತಾ ಇದ್ದ. ಅಂಥದ್ದು ಒಂದು ಭಾರತದಲ್ಲಂತೂ ಹಾಗೆ ಆ ಸಜ್ಜನಿಕೆಯ ಪ್ರಭಾವ, ಶುದ್ಧೀಕರಣದ ಪ್ರಭಾವ ಅನ್ನುವುದನ್ನೇ ನಾವು ಭಕ್ತಿಯ ಪ್ರಸಾರ ಅಥವಾ ದೀಕ್ಷೆಯ ತೊಡುವುದರ ವ್ಯವಸ್ಥೆ ಅಂತ ನಾವು ಕಾಣಬಹುದು. ಭಾರತಾದ್ಯಂತ ಅದು ಕಬೀರರಿರ್ಬೋದು, ಜ್ಞಾನೇಶ್ವರರಿರಬಹುದು, ರಾಮನಾಥರಿರ್ಬೋದು, ಅನೇಕ ನೂರಾರು ಕಡೆಗಳಲ್ಲಿ ತಮ್ಮದೇ ಆದ ಸಿದ್ಧಾಂತವನ್ನು ಪ್ರಚುರಪಡಿಸುವ ನೆಪದಲ್ಲಿ ಜನರಲ್ಲಿ ಮೂಡಿದ್ದಂತಹ ಅಸಹನೆ ಅಥವಾ ಸ್ವಾರ್ಥ ಅಥವಾ ಸತ್ಯವನ್ನು ತಿಳಿಯುವಲ್ಲಿ ಮಂಕು ಬೂದಿ ಎರಚಿದವರಂತೆ ಹೆಣಗಾಡುವಂತಹ ಸ್ಥಿತಿಯನ್ನು ಕಂಡು ಮರುಗಿದಂತಹ ದೊಡ್ಡವರೆಲ್ಲ ಭಗವಂತನೆಡೆಗೆ ಹೋಗುವ ದಾರಿ ಇದು ಅಂತ ತೋರಿಸಿದ್ದು ನಾವು ನೋಡುತ್ತೇವೆ. ಅದರಲ್ಲೂ ಕರ್ನಾಟಕದ ಸಂಗತಿಯನ್ನು ನಾವು ಸ್ವೀಕರಿಸಿದಾಗ ಆರಂಭದಲ್ಲಿ ಕೇರಳದಿಂದ ಬಂದ ಅಲೆಯೊಂದು ರೀತಿಯಲ್ಲಿ ಈ ನೆಲವನ್ನು ಆವರಿಸಿಕೊಂಡ್ರೆ, ಆಮೇಲೆ ಮತ್ತೆ ತಮಿಳುನಾಡಿನಿಂದ ಬಂದ ಅಲೆಯಾಗಿ, ಅಂದರೆ ಆರಂಭದಲ್ಲಿ ಶಂಕರರ
ಕೆಲಸ ಅನ್ನುವುದು ವೇದಗಳ ಇತಿಹಾಸಗಳ ಚಿಂತನೆಯ ವಿಷಯದಲ್ಲಿ ಮತ್ತೆ ಅವರಿಗೆ ಪ್ರಶ್ನೆಯನ್ನು ಹುಟ್ಟು ಹಾಕಿದ್ದಷ್ಟೇ ಅಲ್ಲದೆ ಅದು ಮತ್ತೆ ನಿಧಾನಕ್ಕೆ, ಅಂದರೆ ಜ್ಞಾನದ ದಾರಿ ಅನ್ನೋದು ಪ್ರಧಾನ ಅಂತ ಹೇಳ್ತಾ ಹೋದಂತೆ ಜನರಲ್ಲಿ ಜ್ಞಾನದ ಮದ ಹೆಚ್ಚಿ ಅದು ತೀವ್ರತರವಾದ ಅಹಂಕಾರಕ್ಕೆ ಕಾರಣವಾಗ್ತಾ, ಅಂದರೆ ದೊಡ್ಡವರು ಯಾವಾಗಲೂ ದೊಡ್ಡದನ್ನೇ ಹೇಳಿರ್ತಾರೆ, ಅದನ್ನು ಅರ್ಥೈಸಿಕೊಳ್ಳುವ ಮಂದಿಯ ತಲೆಯಲ್ಲಿ ಉಳಿಯುವಂಥದ್ದು ತಮ್ಮ ಹೆಗಲಿಗೆ ಸಮನಾಗಿ ನಿಂತವರನ್ನೇ ತಾವು ಅವರನ್ನು ಅಂತ ಹಿರಿಯರು ಪುರುಷರು ಅಂತ ಭಾವಿಸುವಂತಹ ಒಂದು ಅಭ್ಯಾಸ ಇರುವುದರಿಂದ ಭಕ್ತಿ ದೀಕ್ಷೆಯ ಶರಣಾಗತಿಯ ದಾರಿಯನ್ನು ರಾಮಾನುಜರ ಪಂಥ ಹಾಕಿಕೊಟ್ಟಿತು. ಆದರೂ ಕೇವಲ ಶರಣಾಗತರಾಗಿ ಜ್ಞಾನವೇ ಇಲ್ಲದೆ ಹೋದರೂ ಅದು ಮತ್ತು ಅಂಧಶ್ರದ್ಧೆ ಆಗುವ ವ್ಯವಸ್ಥೆಯನ್ನು ನಾವು ಸಮಾಜದಲ್ಲಿ ಕಾಣ್ತೇವೆ. ಅಂದರೆ ತೀರ ಬೆಳೀತಾ ದೂರವಾದಂತೆ, ದೊಡ್ಡವರ ದಾರಿಯಿಂದ ನಾವು ದೂರವಾದಂತೆ ಮತ್ತೆ ಕತ್ತಲೆ ಅನ್ನೋದು ಆವರಿಸಿಕೊಂಡಾಗ ಆಚಾರ್ಯ ಮಧ್ವರು ಜ್ಞಾನವೂ ಬೇಕು, ಕ್ರಿಯೆಯೂ ಇರಬೇಕು. ಅಂದರೆ ಶರಣಾಗತಿ ಅನ್ನುವುದು ಕೇವಲ ತಿಳಿಯದೇ ಬಂತು ಅಂತಾದರೆ ಅದು ಅಂಧಶ್ರದ್ಧೆಯಾದೀತು. ತಿಳುವಳಿಕೆ ಅನ್ನುವುದೇ ಹೆಚ್ಚಾದಾಗ ಅದು ಒಣ ಶುಷ್ಕ ತರ್ಕಗಳಿಂದ ಕೇವಲ ಪಾಂಡಿತ್ಯದ ಪ್ರದರ್ಶನವಾದೀತು. ಇದೆರಡನ್ನೂ ಮೀರಿದ, ಇದೆರಡರ ಸಹಕಾರದಿಂದ ಕೂಡಿದ ಭಕ್ತಿ ಅನ್ನುವುದೇ, ಕರ್ಮ ಮತ್ತು ಜ್ಞಾನದ ಜೊತೆಗಿನ ಭಕ್ತಿ ಅನ್ನುವುದೇ ದೀಕ್ಷೆಯ ರೂಪದಲ್ಲಿ ನಾವು ಸ್ವೀಕರಿಸಿದಾಗ ಭಗವಂತನನ್ನು ಹತ್ತಿರಕ್ಕೆ ತಂದುಕೊಳ್ಳುವುದು ಸಾಧ್ಯ ಅನ್ನುವುದನ್ನು ಎಚ್ಚರಿಸಿದ ನಂತರವೂ ಮತ್ತೆ ಕತ್ತಲು ಆವರಿಸ್ತಲೇ ಇತ್ತು. ಹಾಗೊಂದು ಕತ್ತಲೆ ಆವರಿಸಿದಾಗ ಆಚಾರ್ಯರು ಹಾಕಿಕೊಟ್ಟ ಭಕ್ತಿ ದೀಕ್ಷೆಯ ಚಿಗುರು ಮತ್ತೆ ಪುರಂದರದಾಸರಿಂದ, ಅಂದರೆ ಅದು ಪ್ರಧಾನವಾಗಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಇನ್ನೂ ಒಂದು ದೃಷ್ಟಿಯಿಂದ ನಾವು ಕಣ್ಣು ಹಾಯಿಸುವುದಾದರೆ, ಕರ್ನಾಟಕದ ದೃಷ್ಟಿಯಿಂದ, ಕನ್ನಡದ ದೃಷ್ಟಿಯಿಂದ ಹಾಯಿಸುವುದಾದರೆ, 11ನೇ ಶತಮಾನ ಈ ದೇಶದಲ್ಲಿ ಒಂದು ದೊಡ್ಡದಾದ ಕ್ರಾಂತಿ ಹುಟ್ಟಿದ ಕಾಲ. ಅಂದರೆ ಭಾಷೆಯ ದೃಷ್ಟಿಯಿಂದ ಸಂಸ್ಕೃತ ಅಂತನ್ನೋದು ಸಾಮಾನ್ಯರಿಗೆ ಸ್ವಲ್ಪ ಕಷ್ಟ ಅನ್ನಿಸುವ ಸ್ಥಿತಿ ಬಂದಾಗ ಆಡುಭಾಷೆಯಲ್ಲಿ ಇದೇ ಸಂಗತಿಗಳು ಸಿಕ್ಕರೆ ಹೇಗೆ ಅನ್ನುವ ಯೋಚನೆ ಶರಣರ ಮನಹೊಕ್ಕು ಅವರು ತಾವು ಭಗವಂತನಿಗೆ ಶರಣ, ಅಂದರೆ ನಾನೇ ಭಗವಂತನಿಗೆ ಮನೆ ಅನ್ನುವ ಎಚ್ಚರಿಕೆಯಿಂದ ಶರಣಾದರು. ಹಾಗೆ ವಚನಗಳ ಮೂಲಕ ಅದು ಒಂದು ರೀತಿಯಲ್ಲಿ ಹಾಡೂ ಅಲ್ಲ, ಈಚೆ ಗದ್ಯವೂ ಅಲ್ಲ ಅನ್ನುವ, ಆದರೆ ಅದನ್ನು ತತ್ವಪದದ ರೀತಿಯಲ್ಲಿ ಗುನುಗ್ಲಿಕ್ಕಾಗುವಂತಹ ರೀತಿಯ ಪದ್ಯಗಳ ರಚನೆಯ ಮೂಲಕ ತುಂಬ ಗಹನವಾದ ವಿಚಾರವನ್ನು ಸರಳವಾದ ಪದಗಳಲ್ಲಿ ಪ್ರಾದೇಶಿಕ ಭಾಷೆಯ ನೆಲೆಯಲ್ಲಿ ಕಂಡುಕೊಂಡದ್ದು ಅದು ಶರಣರ ಇತಿಹಾಸ. 11ನೇ ಶತಮಾನದ ನಂತರ ವಚನ ಸಾಹಿತ್ಯ ಅನ್ನುವುದು ಕನ್ನಡಕ್ಕೆ ಸಿಕ್ಕಿದ ಒಂದು ದೊಡ್ಡ ಕೊಡುಗೆ. ಅದರ ಮತ್ತು ಮುಂದುವರಿದ ಅದರ ಸ್ಥಿತಿಗೆ ಮತ್ತಷ್ಟು ಒಂದು ಪೋಷಣೆಯನ್ನು ಅಥವಾ ಅದಕ್ಕೆ ಬಲವನ್ನು ತುಂಬಿದ ಇನ್ನೊಂದು ಸಾಹಿತ್ಯ ಪ್ರಕಾರ ಅಂದರೆ ಅದು ದಾಸ ಸಾಹಿತ್ಯ. ಆದರೆ ಅದರಲ್ಲಿ ಗಾನ ಮತ್ತು ಛಂದೋಬದ್ಧವಾದ ಪದ್ಯಗಳ ಮೂಲಕ ಇನ್ನೂ ಹೆಚ್ಚು ಅರಿವಿನ, ಅಂದರೆ ವೈದಿಕ ಚಿಂತನೆಗಳಿಗೆ ಏನೆಲ್ಲ ಅಡೆತಡೆಗಳಿದ್ದವೋ ಅದೆಲ್ಲವನ್ನೂ ಬದಿಗಿಟ್ಟು ಸರಳವಾದ ರೀತಿಯಲ್ಲಿ ಸಾಮಾನ್ಯನೂ ಕೂಡ ತಾನು ಭಗವಂತನಿಗೆ ಅತ್ಯಂತ ಹತ್ತಿರನಾಗಬಹುದು ಅನ್ನುವ ಎಚ್ಚರಿಕೆಯನ್ನು ಕೊಡುವ ದಾರಿ ಬೆಳೆಯಿತು. ಹಾಗೆ ಬೆಳೆದ ದಾರಿಯಲ್ಲಿ ವ್ಯಾಸತೀರ್ಥರು ಆರಂಭದಲ್ಲಿ ಆಚಾರ್ಯರೇ ದ್ವಾದಶ ಸ್ತೋತ್ರವನ್ನು ರಚನೆ ಮಾಡುವ ಮೂಲಕ ದಕ್ಷಿಣಕ್ಕೆ ಒಂದು ಹೊಸ ಸಂಗೀತದ ಪದ್ಧತಿಯನ್ನೇ ಹುಟ್ಟು ಹಾಕಿಕೊಟ್ಟು, ನಂತರ ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸತೀರ್ಥರು, ಇದೇ ರೀತಿ ಒಂದು ರೀತಿ ಸನ್ಯಾಸಿ ಪರಂಪರೆಯೇ ತುಳುನಾಡಿನಲ್ಲಿ ವಾದಿರಾಜರು, ಹೀಗೆ ಒಂದು ಸನ್ಯಾಸಿಗಳ ಕೈಯಲ್ಲಿಯೇ ಸಿಕ್ಕಿ ಒಂದು ಹೊಸದಾದ ಸಾಹಿತ್ಯದ ಸೃಷ್ಟಿಯನ್ನು ಈ ಕನ್ನಡ ನಾಡಿನಲ್ಲೆಲ್ಲ ಮಾಡಿಕೊಟ್ಟಿತು. ಅದು ಮತ್ತೆ ವಿಸ್ತಾರವಾಗಿ ಹೆಮ್ಮರವಾಗಿ ಬೆಳೆದದ್ದು ಒಂದು ರೀತಿಯಲ್ಲಿ ಪಿತಾಮಹ ಅನ್ನುವ ಹಣೆಪಟ್ಟಿಯನ್ನು ಯಾರೂ ಕೊಡದೆ ತಾನಾಗೆ ಹೊರುವ ಒಂದು ಭಾಗ್ಯವನ್ನು ಪುರಂದರದಾಸರು ಭಗವಂತನ ಕರುಣೆಯಿಂದ ಪಡೆದು ಸಂಸ್ಕೃತದ ಅನೇಕ ಪ್ರಮೇಯ ವಿಶೇಷಗಳನ್ನು ಕನ್ನಡದ ಪದ್ಯದಲ್ಲಿ ಸರಳವಾಗಿ ಹಾಕಿಕೊಟ್ಟದ್ದು. ಅವರ ಜೊತೆಗೆ ಜೋಡಿ ಎನ್ನುವ ಹಾಗೆ ಇದ್ದವರು ಇನ್ನೊಬ್ಬರು ಕನಕದಾಸರು. ಕನಕದಾಸರು ಬಹುಶಃ ಪುರಂದರದಾಸರ ವಿಷಯದಲ್ಲಿ ಎಲ್ಲರ ಮನೆಗಳಲ್ಲಿ ಅದರ ಹಾಡುಗಳು ತಿರುಗಾಡ್ತಾ ಇರ್ತವೆ. ಇನ್ನೊಂದು ರೀತಿಯಿಂದ ನಾವು ಯೋಚನೆ ಮಾಡಬೇಕಾದ ಸಂಗತಿ ಇಲ್ಲಿ, ಒಂದು ರೀತಿ ಕರ್ನಾಟಕದ ಕನ್ನಡ ಭಾಷೆಗೆ ಒಂದು ಅಸ್ತಿತ್ವವನ್ನು ಕೊಟ್ಟ ಒಂದು ಸಾಹಿತ್ಯ ಪ್ರಕಾರ ಇದ್ದರೆ ಅದು ದಾಸ ಸಾಹಿತ್ಯವೇ. ಆರಂಭದಲ್ಲಿ ಶರಣ ಸಾಹಿತ್ಯ ಬಿಟ್ಟರೆ ದಾಸ ಸಾಹಿತ್ಯ. ಇನ್ನೂ ಕನ್ನಡದ
ಇವತ್ತಿಗೂ ಅದರ ಅಸ್ತಿತ್ವವನ್ನು ಉಳಿಸಿದ್ದಿದ್ರೆ ಇದೇ ತುಳುನಾಡಿನಲ್ಲಿ ಬೆಳೆದು ನಿಂತ ಯಕ್ಷಗಾನದ ಅಥವಾ ತಾಳಮದ್ದಲೆಯ ಪ್ರಕಾರಗಳು. ಇವತ್ತಿಗೂ ಅವರು ಬಳಸುವ ಭಾಷೆಯಲ್ಲಿ ಉಳಿದ ಭಾಷೆಗಳಿಗೆ ಪ್ರವೇಶ ಇಲ್ಲದಂತೆ ಶುದ್ಧವಾದ ಕನ್ನಡವನ್ನು ಉಳಿಸಿದ್ದು ಈ ನೆಲ. ಹೀಗೆ ಕನ್ನಡಕ್ಕೆ ವಿಶೇಷ ಒಂದು ಕೊಡುಗೆಯನ್ನು ಕೊಟ್ಟ ದಾಸ ಸಾಹಿತ್ಯದಲ್ಲಿ ಮೇರು ವ್ಯಕ್ತಿಗಳ ಸಾಲಿನಲ್ಲಿ ನಿಲ್ಲುವವರು ಕನಕದಾಸರು. ನಮಗವರ ಕಥೆ ಸಾಮಾನ್ಯವಾಗಿ ಗೊತ್ತೇ ಇದೆ. ಬಹಳ ಅಂತರಂಗದಲ್ಲಿ ಭಗವಂತನನ್ನು ಹೊತ್ತು ನಿಂತ ಚೇತನ. ನಿರಂತರವಾಗಿ ತನ್ನ ಅಂದರೆ ಪುರಂದರದಾಸರ ಭಾಷೆ ಎನ್ನುವುದು ಎಲ್ಲರೂ ಬಳಸುವಂತಹ ಮೇಲ್ಮಟ್ಟದ ಭಾಷೆಯಾದರೆ ಬೇರೆ ಭಾಷೆಗಳಿಗೂ ಅವರು ಒಗ್ಗಿದ್ದಾರೆ. ಅಂದರೆ ಆಚೆಯಿಂದ ಮರಾಠಿ ಉಳಿದಂತೆ ಆ ಪ್ರದೇಶದಲ್ಲಿದ್ದ ಪ್ರಾದೇಶಿಕ ಭಾಷೆಗಳ ಶಬ್ದಗಳನ್ನು ತಮ್ಮ ಭಾಷೆಯ ಜೊತೆಗೆ ಜೋಡಿಸಿಕೊಂಡಿದ್ದರೂ ಒಂದು ರೀತಿಯಲ್ಲಿ ಇನ್ನೂ ತಳಸ್ಪರ್ಶಿಯಾದ ಅಥವಾ ಜನಪದಕ್ಕೆ ಹೋಲಿಕೆಯಾಗುವ ಕನ್ನಡದ ಸಹಜ ಸೊಗಡು ಅಂತ ಹೇಳ್ತೇವಲ್ವ, ಇದು ಗ್ರಾಂಥಿಕವಾದ ಭಾಷೆಯಾದರೆ ಡೊಳ್ಳಿನ ಮೇಲ್ಕೈ ಭರಮಪ್ಪ ಹಾಕ್ಯಾನ ಈ ಶಬ್ದಗಳನ್ನು ಬಳಸುವಾಗ ಅದರಲ್ಲಿ ಇರುವ ಒಂದು ಏಕತಾನತೆ, ಅಂದರೆ ಇದು ನಮ್ಮ ಭಾಷೆ, ಇದು ನಮಗೆ ಸಂಬಂಧಪಟ್ಟದ್ದು, ಇದು ನಾವು ಹಾಡಬಹುದಾದದ್ದು ಅನ್ನುವ ಒಂದು ಹಳ್ಳಿಯ ಸೊಗಡನ್ನು ಭಗವಂತನ ಕಥೆಗಳಿಗೆ ಜೋಡಿಸ್ತಾ ಮತ್ತಷ್ಟು ಭಗವಂತ ತನ್ನ ಹತ್ತಿರದವನು ಅಂತ ಆಪ್ಯಾಯಮಾನವಾಗುವಂತೆ ಮಾಡಿದ ಶ್ರೇಯಸ್ಸು, ಕೀರ್ತಿ ಅದು ಕನಕದಾಸರ ಪದ್ಯಗಳಿಗೆ ಸೇರುವಂಥದ್ದು. ಹಾಗೆ ಅಂತ ಹೇಳಿ ಬರೀ ಅಂಥದ್ದೇ ಬರೆದಿದ್ದಾರೆ ಅಂತಿಲ್ಲ, ಎಲ್ಲ ರೀತಿಯ ಕೃತಿಗಳನ್ನು ಕೊಟ್ಟಿದ್ದಾರೆ. ಅದು ಕೇವಲ ಉಪದೇಶ ಅಂತಲ್ಲ, ಅಥವಾ ಬರೀ ಕೀರ್ತನೆ ಅಂತಾಗಿಲ್ಲ, ಅಥವಾ ತನ್ನ ಒಳಗಿನ ಭಾವುಕ ಸ್ಥಿತಿಯಲ್ಲಿ ಭಗವಂತನನ್ನು ಕಂಡ ಬಗೆಯೂ ಆ ಪದ್ಯಗಳಲ್ಲಿ ತುಂಬಿಕೊಂಡಿದೆ. ಆದರೆ ಒಂದು ಗಮನಿಸಬೇಕಾದದ್ದು, ಆ ಕೃತಿಯಲ್ಲಿ ಎಲ್ಲೂ ಕೂಡ ತೋರ್ಪಡಿಕೆ ಇಲ್ಲ. ಎಷ್ಟು ಸಹಜ ಸ್ವಭಾವೋಕ್ತಿ ಅಂತ ಅನ್ನೋದು ಸಂಸ್ಕೃತದಲ್ಲಿ ಶಾಸ್ತ್ರಗಳಲ್ಲಿ ಹೇಳುವಾಗ ಬಹಳ ವಿಶಿಷ್ಟವಾದ ಒಂದು ಸ್ಥಾನವನ್ನು ಅಲಂಕಾರ ಶಾಸ್ತ್ರ ಕೊಡುವಂಥದ್ದು. ಹೇಗಿದೆಯೋ ಹಾಗೆ ಇದ್ದದ್ದನ್ನು ಯಥಾವತ್ತಾಗಿ ನಿರೂಪಿಸುವಂಥದ್ದು. ಆ ಸ್ವಭಾವೋಕ್ತಿ ಅಂತನ್ನುವುದು ಅವರ ಭಾವನೆಗಳಲ್ಲಿರುವ ಶುದ್ಧತೆಯನ್ನು, ಸ್ಪಷ್ಟತೆಯನ್ನು ಎತ್ತಿ ತೋರಿಸುತ್ತೆ. ಅಂತಹ ಅನೇಕ ಪದ್ಯಗಳನ್ನು ಕನಕದಾಸರು ಮಾಡಿಕೊಡ್ತಾರೆ. ಅದೇ ರೀತಿ ತಲೆಗೆ ಸ್ವಲ್ಪ ಹುಳಬಿಡುವ ಮುಂಡಿಗೆಗಳ ರೀತಿಯ ಪದ್ಯಗಳೂ ಕೂಡ, ನಾವು ಚಾಟು ಶ್ಲೋಕಗಳು ಅಂತ ಏನು ಹೇಳ್ತೇವೋ ಅಂಥದ್ದು ಕನ್ನಡದಲ್ಲಿಯೂ ಅಂಥ ಪದ್ಯಗಳನ್ನು ರಚನೆ ಮಾಡಿಕೊಟ್ಟದ್ದು ಕನಕದಾಸರ ಕೃತಿಗಳಲ್ಲಿ ಒಂದು ಪ್ರಧಾನವಾದ ಅಂಶವಾಗಿ ಕಾಣಿಸಿಕೊಳ್ತಾವೆ. ನಾವು ಕೆಲವು ಪದ್ಯಗಳನ್ನು ಗಮನಿಸುವುದಾದರೆ, ಯಾಕೆಂದರೆ ಉಳಿದಂತೆ ಕನಕದಾಸರ ಬದುಕಿನಲ್ಲಿ ಏನೇನು ನಡೆಯಿತು ಇದೆಲ್ಲವನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ, ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ನಮಗೆ ಬೇಕಾದದ್ದು ಕನಕದಾಸರು ಮತ್ತು ಅವರ ಹೃದಯದಲ್ಲಿರುವ ಕನಕ ಅಂದರೆ ಭಗವಂತ ಕೃಷ್ಣ. ಅವರು ಯಾವ ನೆಲೆಯಲ್ಲಿ ದೇವರನ್ನು ತನ್ನ ಹತ್ತಿರದವನು ಅಂತ ಭಾವಿಸಿದರು, ಯಾವ ಚಿಂತನೆಯ ನೆಲೆಯಲ್ಲಿ ತನ್ನ ಪದ್ಯಗಳಿಗೆ ರಸಾಸ್ವಾದವನ್ನು, ಅಂದರೆ ಒಬ್ಬ ಸಜ್ಜನನಾದವನು ಆಸ್ವಾದಿಸಬೇಕು ಅಂತಂದಾಗ ಎಂಥ ರಸವನ್ನು ಅದರಲ್ಲಿ ತುಂಬಿದ್ದಾರೆ, ನಮಗವರು ಕೊಟ್ಟ ಮಾತುಗಳೇನು ಅನ್ನುವುದನ್ನು ಗಮನಿಸುವುದಾದರೆ, ಅವರ ಒಂದು ಪದ್ಯ ಇದೆ. ನಮಗೆ ಪದ್ಯದ ಕೆಲವು ಸಾಲುಗಳು ಮಾತ್ರ ಗೊತ್ತಿರ್ತವೆ, ಅದರ ಹಿಂದೆ ಏನಿದೆ ಮುಂದೆ ಏನಿದೆ ಅನ್ನೋದರ ಪರಿಚಯ ಇರುವುದಿಲ್ಲ. ಅವರು ಒಂದು ರೀತಿ ತಿರುಗಾಟದ, ಅಂದರೆ ಸಿದ್ಧಾಂತದಲ್ಲಿ ತಿರುಗಾಡಿ ಬಂದವರು. ಅವರ ಹತ್ತಿರದಲ್ಲಿ ಅತ್ಯಂತ ಯಾಕೆಂದರೆ ಅವರು ಬೀರೇಶ್ವರ, ಬೀರಲಿಂಗ ಅನ್ನುವ ಪದಗಳನ್ನು ಸೇರಿಸಿಕೊಂಡು ಪದ್ಯ ಹಾಡಿದ್ದಿದೆ. ಶೈವರ ಸಂಪರ್ಕದಲ್ಲಿದ್ದರು, ಶ್ರೀವೈಷ್ಣವರ ಸಂಪರ್ಕದಲ್ಲಿದ್ದರು. ಕೊನೆಗೆ ವ್ಯಾಸತೀರ್ಥರಂತಹ ವಿಜಯನಗರದ ಸಾಮ್ರಾಜ್ಯದ ರಾಜಗುರುವೆನಿಸಿದಂಥವರ ಜೊತೆಗೆ ಇದ್ದು ಅವರ ಸಂಬಂಧವನ್ನು, ಅಂದರೆ ಪುರಂದರದಾಸರು ಇವರು ಎಲ್ಲ ಒಂದೇ ಸಮಕಾಲೀನರಾದ್ರಿಂದಾಗಿ ಅವರ ಪ್ರಭಾವ ಹೆಚ್ಚಿ ಆ ಮೂಲಕ ಮತ್ತೂ ಶುದ್ಧವಾದ, ಮತ್ತೂ ಮನಸ್ಸಿಗೆ ಹತ್ತಿರವಾಗುವ, ಮತ್ತೂ ಭಕ್ತಿಗೆ ಪೂರಕವಾದ ಅನೇಕ ಪದ್ಯಗಳನ್ನು ರಚಿಸಿದ್ದು, ಅವರ ಹಂತ ಹಂತವಾದ ಅಂತರಂಗದ ಬೆಳವಣಿಗೆಗಳನ್ನು ಆ ಪದ್ಯಗಳಲ್ಲಿ ನಾವು ಚೆನ್ನಾಗಿ ಕಾಣಲಿಕ್ಕಾಗತ್ತೆ. ಅವರ ಕೃತಿಗಳಲ್ಲಿ ಹರಿಭಕ್ತಿ ಸಾರ ಅದು ಸುಮಾರು 106-108 ಪದ್ಯಗಳಿಂದ ಕೂಡಿರುವಂಥದ್ದು.
ರಕ್ಷಿಸು ನಮ್ಮ ನನವರತ ಅನ್ನುವುದು ಪ್ರತಿ ಪದ್ಯದ ಕೊನೆಯ ಸಾಲಾಗಿ ಬರುವಂಥದ್ದು. ಅನೇಕ ಭಾಗವತ, ಹರಿವಂಶ, ಭಾರತದ ಕಥೆಗಳನ್ನು, ರಾಮಾಯಣದ ಕಥೆಗಳನ್ನು ಒಂದೊಂದು ಪದಗಳಲ್ಲಿ ಸೆರೆ ಹಿಡಿದು ಇಂಥ ದೊಡ್ಡವರಿಗೆ ಒಲಿದವನು, ಇಂಥ ಭಕ್ತರಿಗೆ ನಿನ್ನನ್ನು ಕೊಟ್ಟುಕೊಂಡವನು, ನನಗೆ ನಿನ್ನನ್ನು ಕೊಟ್ಟುಕೊಡು, ನನ್ನನ್ನು ನಿನ್ನ ಕಡೆಗೆ ಸೆಳೆ ಅನ್ನುವ ಪ್ರಾರ್ಥನೆಯಿಂದ ಪ್ರತಿ ಪದ್ಯಗಳು ಕೂಡ ನಮ್ಮನ್ನು ಬಹಳ ಭಕ್ತಿಯ ರಸದಲ್ಲಿ ಮೀಯಿಸುತ್ತೆ. ರಾಮಧಾನ್ಯ ಚರಿತ್ರೆ, ನಳಚರಿತ್ರೆ, ಅದೇ ರೀತಿ ನಾವು ಸಾಮಾನ್ಯವಾಗಿ ಪ್ರತಿ ದಿವಸ ಮನೆಗಳಲ್ಲಿ ಹೇಳಿಕೊಳ್ಳುವ ಭಗವಂತನ 24 ರೂಪಗಳಿಗೆ ಸಂಬಂಧಪಟ್ಟ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಅನ್ನುವ ಈ ಪದ್ಯ ಬಹಳ ಪ್ರಸಿದ್ಧವಾದದ್ದು. ದಾಸ ಸಾಹಿತ್ಯದ ಪರಂಪರೆಯಲ್ಲಿ ಅನೇಕ ಅಪೂರ್ವವಾದ, ಎಷ್ಟೋ ಸರ್ತಿ ನಾವು ಪದ್ಯ ಹೇಳ್ತೇವೆ, ಅದರ ಕೊನೆಯ ಸಾಲಿನ ತನಕದ ಎಲ್ಲ ಸಾಲುಗಳನ್ನು ನಾವು ಗಮನಿಸಿರುವುದಿಲ್ಲ ಅಷ್ಟೇ. ಆದರೆ ಅದರದ್ದೊಂದು ಪರಂಪರೆ ಇವತ್ತಿಗೂ ಉಳಿದಿದೆ ಅಂತಂದರೆ ಅದು ದಾಸ ಸಾಹಿತ್ಯವನ್ನು ಅನುಸರಿಸಿಕೊಂಡು ಬಂದವರು ಇವತ್ತಿಗೂ ಹಾಡ್ತಾ ಇದ್ದಾರೆ ಅಂದರೆ ಅದು ಕನ್ನಡಕ್ಕೆ ಸಂದ ಗೌರವ. ಆ ಗೌರವವನ್ನು ಕನಕದಾಸರಿಂದ ನಾವು ಪಡೀಬೇಕು ಅಂತಾದರೆ, ಆ ಪ್ರೀತಿಯನ್ನು ನಾವು ಗಳಿಸಬೇಕು ಅಂತಾದರೆ ಕೃತಿಯ ಶೋಧನೆಗೆ ಇಳಿದಾಗಲೇ ನಾವು ಸತ್ಯಾಸತ್ಯತೆಗಳಲ್ಲಿ ಸರಿಯಾದ, ಅಂದರೆ ಸತ್ಯ ಯಾವತ್ತೂ ಒಂದು ಸಣ್ಣ ಎಳೆ ಇದ್ದ ಹಾಗೆ, ಅದು ಚೂರು ಈ ಕಡೆ ಸರಿದರೆ ಒಂದು ಕಡೆಗೆ ಬಿದ್ದು ಹೋಗ್ತೇವೆ, ಇನ್ನೊಂದು ಕಡೆಗೆ ಸರಿದರೆ ತೀರ ಅಪಾಯದ ದಾರಿಯನ್ನು ಹಿಡಿತೇವೆ. ಅದೆರಡರ ನಡುವೆ ಕತ್ತಿಯ ಅಲಗಿನಂತಿರುವ, ಆದರೆ ನಡೆಯಲೇಬೇಕಾದ ದಾರಿಯಾಗಿ ಆ ಪದ್ಯಗಳನ್ನು ಹೊಕ್ಕಾಗ ನಮ್ಮ ಬದುಕಿಗೆ ಒಂದು, ಯಾಕೆಂದರೆ ಅಡ್ವೆಂಚರ್ ಅನ್ನುವುದೇ ಎಷ್ಟೋ ಸರ್ತಿ ಇಲ್ಲ ನಾವು ಸುಖವಾದ ದಾರಿಯಲ್ಲೇ ಹೋಗ್ತೇವೆ ಅಂದರೆ ಹೋಗಿ ಬರುವುದು ಸುಖ ಆಗುತ್ತೆ, ಆ ಸುಖದ ನೆನಪು ಯಾವತ್ತೂ ಕೂಡ, ಅಥವಾ ಮುಂದಿನ ಕೆಲಸಕ್ಕೆ ಯಾವತ್ತೂ ಕೂಡ ಹೊಸ ಪ್ರಚೋದನೆಯನ್ನು, ಅನುಭವದ ಮೆಟ್ಟಿಲನ್ನು ಅದು ಕೊಡುವುದಿಲ್ಲ. ಆದರೆ ಯಾವಾಗ ಈ ತಿಕ್ಕಾಟದ ನಡುವೆ ಹುಟ್ಟಿದಂತಹ ಕಿಡಿ ಏನಿದೆ ಅದು ಚೆನ್ನಾಗಿ ಬೆಳಕು ಕೊಡುವಂಥದ್ದಾಗಿರುತ್ತೆ ಅನ್ನುವ ಹಾಗೆ, ಅಂಧಂತಮಸ್ಸು ಇನ್ನಾರಿಗೆ ಗೋವಿಂದನ ನಿಂದಿಸುವವರಿಗೆ, ಈ ಜಗತ್ತನ್ನು ರಕ್ಷಿಸುವ, ಈ ಭೂಮಿಯನ್ನು ಸದಾ ಕಾಪಿಡುವ, ಎಲ್ಲರಿಗೂ, ಅಂದರೆ ಗೋವಿಂದ ಅನ್ನುವ ಶಬ್ದ ಗೋವುಗಳನ್ನು ನಿರಂತರವಾಗಿ ತಮ್ಮ ಉಸಿರು ಅನ್ನುವ ಹಾಗೆ ಪಾಲಿಸಿಕೊಂಡು ಬಂದವರಿಗೆ ರಕ್ಷಣೆಯನ್ನು ಇತ್ತವ ಗೋವಿಂದ. ಹೀಗೆ ಎಲ್ಲರಿಗೂ ಹತ್ತಿರನಾದಂತಹ ಭಗವಂತನನ್ನು ನಿಂದಿಸೋರಿಗೆ ಕತ್ತಲೆಯಲ್ಲದೆ ಬೆಳಕೆಲ್ಲಿ ಸಿಗುತ್ತೆ? ಯಾಕೆಂದರೆ ಅವರು ಬೆಳಕನ್ನೇ ದ್ವೇಷಿಸಿ ಬೆನ್ನು ಹಾಕಿ ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ಕತ್ತಲೆಯಲ್ಲಿ ಇನ್ನೇನು ಸಿಕ್ಕೀತು? ನಮಗೆ ಬೆಳಕು ಬೇಕು ಅಂತಿದ್ದರೆ ಬೆಳಕಿಗೆ ಮುಖ ಮಾಡಿ ನಡಿಬೇಕು ಹೊರತು, ಬೆಳಕಿಗೆ ಬೆನ್ನು ಹಾಕಿ ಈ ಬೆಳಕು ಸರಿಯಿಲ್ಲ ಅಂತಂದರೆ ನೀನು ಹೋಗೋದು ಮತ್ತೂ ಕತ್ತಲೆಗೆ ಅನ್ನುವ ಎಚ್ಚರಿಕೆಯನ್ನು ಕೊಡುವ ಹಾಗೆ ಖಂಡಿತ ಸಂದೇಹವಿಲ್ಲ. ಸಾರಿ ಸಾರಿಗೆ ವಾಯುನಂದನನ ವಂದಿಸುವರಿಗೆ, ಮಾತು ಮಾತಿಗೆ ಹರಿಯ ನಿಂದಿಸಿ ಸರ್ವೋತ್ತಮ, ಈ ಒಂದೊಂದು ಸಾಲಿನಲ್ಲೂ ನಮಗೆ ಆಗಿನ ಕಾಲದಲ್ಲಿ ಇದ್ದಂತಹ ಗಲಾಟೆಗಳೆಲ್ಲ ಅವರ ಪದ್ಯದಲ್ಲಿ ಇಣುಕ್ತಾವೆ. ಆದರೆ ಆ ಗಲಾಟೆಯನ್ನು ಅವರು ಉಲ್ಲೇಖಿಸಿದ್ದು ತಾನು ಗಲಾಟೆ ಮಾಡಬೇಕು ಅಂತಲ್ಲ. ಯಾಕೆ ಹೀಗೆ ಇಷ್ಟು ಸರಳವಾಗಿರುವ ಪ್ರಮೇಯಗಳಿಗೆ ತಾವು ಕಿವಿಯಾಗದೆ, ತಾನು ಮೊದಲೇ ನಂಬಿಕೊಂಡ ವಿಷಯವೇ ಸತ್ಯ, ಅದನ್ನು ಹೊರತುಪಡಿಸಿ ಬೇರೆಯದನ್ನು ನಾನು ನಂಬಲಿಕ್ಕೆ ತಯಾರಿಲ್ಲ ಅಂತ ಹೃದಯ ವೈಶಾಲ್ಯವನ್ನು ಮರೆತು ಸಂಕುಚಿತ ಮನೋಭಾವದಿಂದ ಸತ್ಯದಿಂದ ದೂರ ಆಗಬೇಡಿ ಅಂತ ಹೇಳುವುದಕ್ಕೋಸ್ಕರ ಇಷ್ಟು ಹೇಳಿದ್ದು ಹೊರತು ನೀವು ಕೆಟ್ಟವರು ಅಂತ ನಿಂದಿಸಿದ್ದಲ್ಲ. ನಿಮಗೆ ಕತ್ತಲೆ ಬೇಕಾ? ಬೆಳಕಿನ ಕಡೆಗೆ ಮುಖ ಮಾಡಿ. ನಿಮಗೆ ಕತ್ತಲೆ ಬೇಡವಾ? ಬೆಳಕಿನ ಕಡೆಗೆ ಮುಖ ಮಾಡಿ. ನಿಮಗೆ ಕತ್ತಲೆಯೇ ಬೇಕಾ? ಬೆಳಕಿಗೆ ಬೆನ್ನು ಹಾಕಿ. ಇದು ನಿಮ್ಮ ಆಯ್ಕೆಯಲ್ಲಿದೆ. ನೀವು ಏನನ್ನು ಆಯ್ಕೆ ಮಾಡಿಕೊಳ್ತೀರೋ ಅದು ನಮ್ಮದೇ ತಪ್ಪುಗಳಿಂದ ನಾವು ಅನುಭವಿಸುವುದು ಹೊರತು ಅವರು ಹೇಳಿದ ಸಿದ್ಧಾಂತದಿಂದಾಗಿ ನಮಗೆ ತೊಂದರೆ ಆಯಿತು, ಇವರು ಹೇಳಿದ ಮಾತಿನಿಂದ ನಮ್ಮ ಬದುಕಿಗೆ ಕತ್ತಲೆ ಆಯಿತು ಅಂತ ನೀವು ನಿಂದಿಸುವುದರಲ್ಲಿ ಅರ್ಥವಿಲ್ಲ. ಯಾಕೆ ಅಂದರೆ ವಾಯುನಂದನನ ವಂದಿಸದವರಿಗೆ, ಆಚಾರ್ಯ ಮಧ್ವರ ಸಾಹಿತ್ಯಕ್ಕೆ, ಸಿದ್ಧಾಂತಕ್ಕೆ ಅವರು ತಮ್ಮನ್ನು ಒಪ್ಪಿಸಿಕೊಂಡಿದ್ರು ಅನ್ನುವುದನ್ನು ಸಾರುವುದಕ್ಕಾಗಿ ಈ ಪದ್ಯ ನಮಗೊಂದು ಸಾಕ್ಷಿಯನ್ನು ಒದಗಿಸುತ್ತೆ. ಹಾಗಾಗಿ ಧಾತು ಗ್ರಂಥಗಳನ್ನೆಲ್ಲ ತೋರಿಸಿ, ವೇದಾಂತ ಪ್ರಮಾಣಗಳ ಹಾರಿಸಿ, ಸೋತು ಸಂಕಟಪಟ್ಟು ಘಾತಕ ಒಡಲೊಳಿಟ್ಟು ನೀತಿ ಹೇಳುವ ಕೆಟ್ಟ ಜಾತಿಗಳಿಗಲ್ಲದೆ, ಯಾವುದನ್ನು ಉಪದೇಶ ಮಾಡ್ತಾರೋ ಅದು ಅವರಲ್ಲಿ ಮೊದಲಿರಬೇಕು. ಆದರೆ ಯಾವುದೂ ಬೇಡ, ಇದು ಸರಿಯಿಲ್ಲ, ಅದು ಸರಿಯಿಲ್ಲ, ಇನ್ನೊಂದು ಸರಿಯಿಲ್ಲ, ಮತ್ತೊಂದು ಸರಿಯಿಲ್ಲ ಅಂತ ಬೈದ ವಿಷಯವೇ ಅವರದ್ದೇ ಒಂದು ಪ್ರಧಾನವಾದ ವಿಷಯವಾದರೆ, ಉದ್ದೇಶ ಒಬ್ಬ ನಾಯಕ ಬಂದು ಹೇಳುತ್ತಾನೆ, ಈ ತಾರತಮ್ಯ, ಜಾತಿ ಪದ್ಧತಿ ಇತ್ಯಾದಿಗಳೆಲ್ಲ ಹೋಗಬೇಕು, ಯಾರಲ್ಲೂ ಕೂಡ ತೀವ್ರವಾದ ಸಂಪತ್ತು ಕೂಡಿಡಬಾರದು ಅಂತ ತುಂಬ ಬೋಧನೆಗಳಿರ್ತವೆ.
ಸಂಪತ್ತನ್ನು ಕೂಡಿಡಬಾರ್ದು ಅಂತ ಬೋಧನೆ ಮಾಡಿದವನೇ ಕಾಮ್ರೇಡ್ ಆಗಿ ಬೇರೆಯವರಿಗಿಂತ ದೊಡ್ಡವನಾಗಿ ನಿಲ್ತಾನೆ. ಜಾತಿಯನ್ನು ಬೇಡ ಅಂತ ಹೇಳಿದವನ ಹೆಸರಿನಲ್ಲೇ ಒಂದು ಜಾತಿ ಹುಟ್ಟಿಕೊಳ್ಳುತ್ತೆ. ಪೂಜೆ ಪುರಸ್ಕಾರ ಇದು ಯಾವುದಕ್ಕೂ ಅರ್ಥ ಇಲ್ಲ ಅಂತ ಹೇಳಿದವನ ಪ್ರತಿಮೆಗೆ ಪೂಜೆ ಆಗುತ್ತೆ. ಇಂಥ ಒಂದು ವ್ಯವಸ್ಥೆಯನ್ನು, ಅದು ದೊಡ್ಡವರ ತಪ್ಪಲ್ಲ, ಆ ದೊಡ್ಡವರನ್ನು ಅನುಸರಿಸುವ ದಡ್ಡರ ತಪ್ಪು. ಇದನ್ನೆಲ್ಲ ಅವರು ಉಲ್ಲೇಖ ಮಾಡಿಕೊಂಡು ಹೇಳುವಂಥದ್ದು, ನೀವೇ ಕಲ್ಪಿಸಿಕೊಂಡ, ನೀವೇ ಕಟ್ಟಿ ಹಾಕಿಕೊಂಡ ಕಟ್ಟಳೆಗಳಿಗೆ ಒಳಗಾಗಿ ಸತ್ಯದ ಕಡೆಯಿಂದ ನೀವು ಬೇಲಿಯಿಂದ ಆಚೆಗೆ ಹಾರಬೇಕಿತ್ತು, ನೀವು ಈಚೆ ಹಾರಿಕೊಂಡು ಮತ್ತೆ ಸಿಕ್ಕಿ ಬೀಳ್ತಾ ಇದ್ದೀರಿ. ಹಾಗಾದರೆ ಕತ್ತಲೆ ಯಾರಿಗೆ ಅಂತಂದರೆ, ಯಾರು ತಾನು ಹೇಳುವ ವಿಷಯದಲ್ಲೇ ನಂಬಿಕೆ ಇಡದೆ ಅದರೊಳಗೆ ಸುತ್ತಿಕೊಳ್ತಾನೋ ಅವನೇ ಕತ್ತಲೆಯಲ್ಲಿ ಬಿದ್ದು ಹೋಗ್ತಾನೆ. ಮೂಲ ಕವತಾರಕ್ಕೆ ಭೇದವು ಮುಖ್ಯ ಶೀಲ ಪಂಡಿತರೊಳಗೆ ಅತಿವಾದವು, ಲೀಲಾ ಸಾದೃಶ್ಯವ ತೋರುತ ಲಿಂಗ ಭಂಗವಿಲ್ಲದ ದೇಹ ಹಾರುತ ಮೂಲಗುರುವ ಕುಂತೀಬಾಲನೆನ್ನದೆ ವೃಥಾಶೀಲಗೆಟ್ಟಂತ ಖಳರಿಗಲ್ಲದೆ ಮತ್ತೆ ಅಂಧಂತಮಸ್ಸು ಇನ್ನಾರಿಗೆ. ಭಗವಂತನ ಪರಿಚಯವನ್ನು ಮಾಡಿಕೊಡ್ತಾ ಮೂಲ ಅವತಾರ ಅಂತನ್ನುವಂಥದ್ದು, ನಾವು ಸಾಮಾನ್ಯವಾಗಿ ವೈಕುಂಠ, ಅಲ್ಲಿ ನೆಲೆಸಿದಂತಹ ನಾರಾಯಣ, ಅವನಿಂದ ಇಳಿದು ಬಂದಂತಹ ಕೃಷ್ಣನೋ ರಾಮನೋ ಪರಶುರಾಮನೋ ಇನ್ಯಾವುದೋ ಆ ರೂಪ. ರಾಮ ಬಹಳ ಇಷ್ಟ ಕೆಲವರಿಗೆ, ಅವರು ಕೃಷ್ಣನನ್ನು ದ್ವೇಷಿಸ್ತಾರೆ. ಕೃಷ್ಣ ಸಿಕ್ಕಾಬಟ್ಟೆ ತಂತ್ರ ಮಾಡ್ತಾನೆ, ಕೃಷ್ಣನಿಗೆ ರಾಮನ ಹಾಗೆ ಒಂದು ಸಾಮಾನ್ಯ ಜನರ ಜೊತೆಗೆ ಹೇಗೆ ಬೆರೀಬೇಕು ಅನ್ನೋದು ಗೊತ್ತಿಲ್ಲ, ಅವನು ಎಲ್ಲದರಲ್ಲೂ ತಂತ್ರ ಮಾಡಿಯೇ ಗೆಲ್ಲುವುದು ಅಂತ. ಇನ್ನು ಕೆಲವರಿಗೆ ಕೃಷ್ಣ ಇಷ್ಟ, ಈ ಕಾಲಕ್ಕೆ ಕೃಷ್ಣನೇ ಸರಿ, ರಾಮನ ಹಾಗೆ ಇದ್ದರೆ ಬದುಕಲಿಕ್ಕಾಗೋದಿಲ್ಲ, ರಾಮ ಬೇರೆ ಕೃಷ್ಣ ಬೇರೆ ಅನ್ನುವ ನಿಟ್ಟಿನಲ್ಲಿ ನಮ್ಮ ಕಥೆಗಳನ್ನು ನಾವು ರಾಮಕೃಷ್ಣರಲ್ಲಿ ಕಂಡು ಆ ಮೂಲಕ ಅವರಿಬ್ಬರಲ್ಲಿ ವ್ಯತ್ಯಾಸವನ್ನು ಕಾಣ್ತೇವೆ. ಮೂಲದಲ್ಲಿ ಇರುವ ರೂಪವೇ ಬೇರೆ, ಬಂದ ಅವತಾರ ಅದೂ ಕೂಡ ಕರ್ಮಕ್ಕೆ ಅನುಸಾರವಾಗಿ ತಸ್ಮೈ ನಮಃ ಕರ್ಮಣೆ. ರಾಮನನ್ನೂ ಕೂಡ ಸೀತೆಯನ್ನು ಕಳೆದುಕೊಳ್ಳುವಂತೆ ಮಾಡಿತು, ಕೃಷ್ಣನಿಗೂ ಕೂಡ ಶಾಪಗ್ರಸ್ತವಾಗಿ ತನ್ನ ಕುಲವನ್ನು ನಾಶ ಮಾಡಿಸಿಕೊಳ್ಳುವಂತಾಯಿತು. ಯಾವ ಕರ್ಮದಿಂದಲೋ ಯಾವ ಪ್ರಾರಬ್ಧದಿಂದಲೋ ಅಂತಹ ಕರ್ಮಕ್ಕೆ ನನ್ನ ನಮಸ್ಕಾರ ಅಂತ ಕರ್ಮದ ಪ್ರಭಾವವನ್ನೇ ಹೆಚ್ಚು ಅಂತ ಹೇಳುವ ರೀತಿಯಲ್ಲಿ ದೇವತೆಗಳ ಅವತಾರವನ್ನು ವರ್ಣಿಸುವ ಮಂದಿಗೆ ಅವರು ಎಚ್ಚರಿಕೆ ಕೊಡುವ ಮಾತು, ಮೂಲ ಅವತಾರ ಮತ್ತು ಭಗವಂತನ ಮೂಲ ರೂಪ ಮತ್ತು ಭಗವಂತನ ಅವತಾರ ಇದೆರಡಕ್ಕೂ ವ್ಯತ್ಯಾಸ ಅನ್ನುವುದು ಯಾರಾದರೂ ಹೇಳಿದರೆ ಅದು ಅತಿವಾದ. ಯಾಕೆಂದರೆ ನಮ್ಮ ಬದುಕಿನಿಂದ ದೇವರನ್ನು ಅಳಿಯುವುದಲ್ಲ, ದೇವರ ಬದುಕಿನಿಂದ ನಾವು ಪ್ರಭಾವಿತರಾಗಿ ನಮ್ಮ ಬದುಕಿನಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವುದು ಬಹಳ ಮುಖ್ಯವಾದ ಸಂಗತಿ. ಹೀಗೆ ಯಾರು ಸರಿಯಾದ ರೀತಿಯಲ್ಲಿ ಭಗವಂತನ ಚಿಂತನೆಯನ್ನು ನಡೆಸ್ತಾನೋ ಅಂಥವನು ಲಿಂಗದೇಹವನ್ನು ಕಳೆದುಕೊಂಡು, ಅಂದರೆ ಆ ಲಿಂಗದೇಹ ಅಂತ ಹೇಳುವುದರ ಉದ್ದೇಶ ಭಗವಂತ ಲೀಲಾ ಸಾದೃಶ್ಯದ, ಅಂದರೆ ತನ್ನ ಲೀಲೆಯಿಂದ ಅನೇಕ ರೂಪಗಳನ್ನು ತೋರಿದು ನಮ್ಮನ್ನು ಉದ್ಧರಿಸಲಿಕ್ಕೋಸ್ಕರನೇ. ಶರೀರ ಅಂತ ಅನ್ನೋದು 4 ರೀತಿಯಲ್ಲಿ ಇದೆ. ಒಂದು ಸ್ಥೂಲವಾದ ಶರೀರ, ಆನಂತರ ಅನಿರುದ್ಧ ಶರೀರ, ಆಮೇಲೆ ಲಿಂಗ ಶರೀರ, ಆಮೇಲೆ ಸ್ವರೂಪ ಅಂತ. ಇದು 3 ಕೂಡ ಕಳಚಿ ಹೋದಾಗ ಸ್ವರೂಪ, ಸ್ವರೂಪ, ಸ್ವಭಾವ ಅದು ವ್ಯಕ್ತ ಆಗುತ್ತೆ. ತನ್ನದೇ ಸ್ವ ಅಂದರೆ ತನ್ನದ್ದು, ತನ್ನದೇ ಆದ ರೂಪ, ತನ್ನದೇ ಆದ ಕರ್ಮ, ತನ್ನದೇ ಆದ ಗುಣ, ತನ್ನದೇ ಆದ ಯೋಗ್ಯತೆ ಇದು ವ್ಯಕ್ತ ಆಗುವುದು. ನಾವಿದನ್ನು ಕನ್ನಡದಲ್ಲಿ ಬಳಸ್ತೇವೆ, ಹುಟ್ಟುಗುಣ ಗಟ್ಟ ಹತ್ತಿದ್ರು ಅಥವಾ ಸುಟ್ಟು ಹಾಕಿದ್ರು ಅದು ಹೊರಟು ಹೋಗುವುದಿಲ್ಲ ಅಂತ. ಇದೇ ಶಬ್ದವನ್ನು ಸಂಸ್ಕೃತದ ಸ್ವಭಾವ ಅಥವಾ ಸ್ವರೂಪ ಅನ್ನುವ ಶಬ್ದಗಳಿಂದ ನಾವು ತಿಳಿಬೇಕಾದದ್ದು. ಅವರು ಅದನ್ನೇ ಹೇಳಿದ್ದು, ಲಿಂಗದೇಹ ಭಂಗ ಆಗುವುದಕ್ಕೋಸ್ಕರ ನಮ್ಮನ್ನು ನಾವು ತಿಳಿಯುವುದೇ ಬದುಕು, ನಮ್ಮನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸುವುದೇ ನಿಜವಾದ ದಾರಿಯಲ್ಲಿ ನಾವು ಚಲಿಸ್ತಾ ಇದ್ದೇವೆ ಅಂತ ಅರ್ಥ. ಈ ಅರ್ಥದಲ್ಲಿ ಭಗವಂತನ ಸರಿಯಾದ ಪ್ರಜ್ಞೆಯನ್ನು ನಾವು ಹೊಂದಿದ್ದಾದರೆ ನಮ್ಮ ಅಂತರಂಗದ ಕತ್ತಲೆ ಕಳಚಿ ನಾವು ಸತ್ಯದ ಎಡೆಗೆ ಸಾಗುವುದು ಸಾಧ್ಯವಾಗುತ್ತೆ. ಹೀಗೆ ಮೂಲ ಗುರುವೆನಿಸಿ ಕುಂತಿಯ ಬಾಲ, ಕುಂತಿಯ ಮಗನಾಗಿ ಭೀಮ ಬಂದವನೇ ಮತ್ತೆ ಮಧ್ವನಾಗಿ ಅವತರಿಸಿದ್ದು ಅನ್ನುವುದಕ್ಕೋಸ್ಕರ ಮೂಲ ಗುರು ಅಂತ ಆ ಶಬ್ದವನ್ನು ಹೇಳ್ತಾ, ಹಾಗಲ್ಲದೆ ಕಾರಣ ಇಲ್ಲದೆ ಅವರನ್ನು ದೂರ ಇಡುತ್ತೇವೆ, ಅವರು ನಮಗೆ ತುಂಬ ಸಂಬಂಧ ಪಡದೇ ಇರುವ ಸಂಗತಿಗಳನ್ನೇ ಹೇಳಿದ್ದಾರೆ, ನಮ್ಮನ್ನು ಖಂಡಿಸ್ತಾರೆ, ನಮ್ಮನ್ನು ದೂಷಿಸ್ತಾರೆ. ಆಚಾರ್ಯರು ಖಂಡಿತ ಯಾರನ್ನೂ ಕೂಡ ಅವರು ದೂರ ಇಟ್ಟವರಲ್ಲ, ಅವರೇ ನಿಜವಾಗಿ ಎಲ್ಲರಿಗೂ ಕೂಡ ಬಿಡುಗಡೆಯ ದಾರಿ ಇದೆ, ಅಂತರಂಗದ ಭಗವತ್ ಪ್ರಜ್ಞೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಅಂತ ಹೇಳಿದವರು. ಆದರೆ ಸಾಮಾನ್ಯ ಅವರೇ ಎಲ್ಲರಿಗಿಂತಲೂ ಹೆಚ್ಚು ಈ ಬೆಲೆ ಕೊಟ್ಟು ಉಳಿದವರಲ್ಲೂ ಅದನ್ನು ನಿರೀಕ್ಷಿಸುವ ಹಾಗೆ ಬದುಕ್ತಾ ಇದ್ದೇವೆ ಅಂತಂದರೆ ಆಗ ನಮ್ಮ ಅಂತರಂಗದ ಕದ ತೆರೀಲಿಕ್ಕೆ ಸಾಧ್ಯ ಇದೆ. ನಾವು ನಮ್ಮನ್ನು ಸುಳ್ಳುಗಳಿಂದಲೇ ಮುಚ್ಚಿಟ್ಟುಕೊಂಡು ಸುಳ್ಳು ನಮ್ಮಲ್ಲಿಲ್ಲ, ನಮ್ಮನೆ ದೇವರು ಸುಳ್ಳು ಅನ್ನುವ ರೀತಿಯಲ್ಲೇ ಮಾತಾಡ್ತಾ, ಅಂದರೆ ಅದರ ಅರ್ಥ ದೇವರು ಇದ್ದಾನೆ ಅಂತ ಅನ್ನೋದು ಕೇವಲ ನಮ್ಮ ಮಾತಿನಲ್ಲಿ ಇರುತ್ತೆ, ಆದರೆ ನಮ್ಮ ಕೃತಿಯಲ್ಲಿ ಇರುವುದಿಲ್ಲ. ದೇವರು ಅನ್ನುವ ವಿಷಯದಲ್ಲಿ ನಾವು ಬೇಕಾದಷ್ಟು ಕ್ರಿಯೆಗಳಲ್ಲಿ
ಅದರ ಹೆಸರನ್ನು ಉಚ್ಚರಿಸ್ತೇವೆ, ಆದರೆ ಭಾವದಲ್ಲಿರುವುದಿಲ್ಲ. ಈ ರೀತಿ ಭಾವ ಮತ್ತು ಕ್ರಿಯೆ ಎರಡು ಬೇರೆ ಬೇರೆ ಆಗುವುದನ್ನೇ ಸುಳ್ಳು ಸತ್ಯಗಳು ಅಂತ ನಾವು ಅರ್ಥ ಮಾಡಿಕೊಂಡದ್ದಾದರೆ, ಆಗ ಆ ರೀತಿಯಾಗಿ ಭಗವಂತನ ಸತ್ಯವನ್ನು ಅರಿತುಕೊಂಡು ಯಾರು ತನ್ನ ಅಂತರಂಗದಲ್ಲಿ ಆ ನೆಲೆಯಲ್ಲಿ ಭಗವಂತನನ್ನು ಪಡೆಯುವುದಕ್ಕೆ ಪ್ರಯತ್ನಿಸ್ತಾನೋ ಅಂಥವನು ಆಚಾರ್ಯ ಮಧ್ವರು ಹೇಳಿದ್ದು ಅಷ್ಟೇ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವತ್ ಆರಾಧನಮೇವ ಪರಮೋ ಧರ್ಮ. ತನ್ನ ವೃತ್ತಿಯನ್ನು, ತನಗೆ ಒದಗಿದ ಕಸುಬನ್ನು ಪ್ರೀತಿಸಿ ಪ್ರಾಮಾಣಿಕವಾಗಿ ತಾನು ನಂಬಿದ ದೇವರಿಗೆ ಪೂರ್ಣವಾಗಿ ಇದು ನಿನ್ನ ಸೊತ್ತು, ಇದು ನೀನು ಕೊಟ್ಟದ್ದು, ಇದು ನಿನ್ನ ಕರುಣೆ, ನಿನ್ನಿಂದಾಗಿ ಇದೆಲ್ಲ ನಡೆಯಿತು ಅಂತ ಯಾರು ಅಂದುಕೊಂಡು ಬದುಕ್ತಾನೋ ಅಂಥವನಿಗೆ ಧರ್ಮದ ನೆಲೆಯಲ್ಲಿ ವಿಶೇಷವಾದ ಸ್ಥಾನಮಾನ ಇದೆ. ಧರ್ಮ ಅಂದರೆ ಧಾರಣೆ ಮಾಡುವುದು. ಯಾವುದನ್ನು ಧಾರಣೆ ಮಾಡುವುದು? ಸಮಾಜವನ್ನು ಧಾರಣೆ ಮಾಡುವುದು. ಈ ಸಮಾಜವನ್ನು ಧಾರಣೆ ಮಾಡುವುದಕ್ಕೆ ಬೇಕಾದ ಸುಲಭ ಸೂತ್ರ ಏನು? ನಮಗೊದಗಿದ ಕರ್ಮವನ್ನು, ನಮ್ಮ ಪಾಲಿನ ಕರ್ಮವನ್ನು ನಂಬಿ ಪ್ರೀತಿಸಿ ಪ್ರೀತಿಯಿಂದ ಅವನದ್ದೇ ಸೇವೆ ಇದು ಅನ್ನುವ ರೀತಿಯಲ್ಲಿ ಮಾಡಿದರೆ, ಆಗ ಮೂಲಗುರುವೆನಿಸಿದಂತಹ ಕುಂತಿಯ ಬಾಲ ಕೊಟ್ಟ ಈ ಸಂಗತಿಯನ್ನು ಅರ್ಥೈಸಿಕೊಳ್ಳದೆ ಇದನ್ನು ದೂಷಿಸುವ ಖಳರಿಗಲ್ಲದೆ ಮತ್ತೆ ಇನ್ನಾರಿಗೆ ಕತ್ತಲೆಯ ದಾರಿ. ಇಲ್ಲಿ ಎಲ್ಲೂ ಕೂಡ ಯಾರನ್ನೂ ಅವರು ದೂರ್ತಾ ಇಲ್ಲ ಅಥವಾ ಬೇಡ ನೀವು ಅಯೋಗ್ಯರು ಅಂತ ಹೇಳ್ತಾ ಇಲ್ಲ. ಆದರೆ ಈ ರೀತಿ ಬದುಕಿ ನಾವು ಬೆಳಕಲ್ಲಿರಬೇಕು ಅಂತ ಬಯಸಿದರೆ ಹೇಗೆ ಸಾಧ್ಯ ಆಗುತ್ತೆ? ನೀವು ಕಣ್ಣು ಮುಚ್ಚಿ, ನನಗೇನು ಕಾಣಲಿಲ್ಲ ಅಂದರೆ ಯದೇನ ಮಂದೋನ ಪಶ್ಯತಿ, ಯಾವುದು ಕಂಬವನ್ನು ನೋಡಲಿಲ್ಲ, ಕುರುಡ ಹೋಗಿ ತಾಟಿದ, ಕಂಬ ಯಾಕೆ ಅಡ್ಡ ಬಂತು ಅಂತ ಕೇಳಿದರೆ ಅದು ಕಂಬದ ತಪ್ಪಲ್ಲಪ್ಪ, ನಿನಗೆ ಕಣ್ಣು ಕೊಟ್ಟದ್ದು ಯಾಕೆ? ಬಿಡುಗಣ್ಣಿನಿಂದ ಕಾಣುವ ಶಕ್ತಿಯನ್ನು ನಿನಗೆ ಇದ್ದೂ ಕೂಡ ನೀನು ಪಡೀಲಿಲ್ಲ ಅಂದರೆ ಅದು ನಿನ್ನ ತಪ್ಪು. ವ್ಯಾಸರ ಮಾತುಗಳಾಡುತ್ತಾ ವಿಶ್ವಾಸಘಾತಕನ ಮಾಡುತ್ತಾ, ದೋಷವೆಂದರೆ ನುಡಿ ಕೇಳದೆ ಸಂತೋಷವೆಂದರೆ ನೋಡಿ ಬಾಳದೆ ಶೇಷಶಯನ ಆದಿಕೇಶವರಾಯನ ದಾಸರೊಡೆಯ ಮಧ್ವ. ಅಂದರೆ ಈ ಮಧ್ವಾಚಾರ್ಯರ ಮಾತಿಗೆ ವೇದವ್ಯಾಸರ ಸಂಬಂಧ ಹೇಗಿದೆ ಅಂತ ಹೇಳ್ತಾ, ಯಾವುದೇ ವಿಷಯವನ್ನು ಆಚಾರ್ಯರು ತನ್ನ ಕೃತಿಗಳಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ ಅಂತಂದರೆ ಅದು ವ್ಯಾಸರ ಮಾತಿಗೆ ಪೂರಕವಾಗಿಯೇ ಹೇಳಿದ್ದಾರೆ ಹೊರತು ಎಲ್ಲಿಯೂ ವೇದಕ್ಕಾಗಲಿ, ವೇದಗಳನ್ನು ವಿಭಾಗಿಸಿ ಪುರಾಣಗಳ ಅರ್ಥದಲ್ಲಿ ಅದನ್ನು ಮತ್ತೆ ತೆರೆದಿಟ್ಟ ವ್ಯಾಸರಿಗಾಗಲಿ ಹೊರತುಪಡಿಸಿದ ಮಾತುಗಳನ್ನು ಆಡಿದ್ದಿಲ್ಲ. ಆದ್ದರಿಂದಾಗಿ ವ್ಯಾಸರ ಮಾತುಗಳನ್ನು ನಾವು ಒಂದು ಕಡೆಯಿಂದ ಆಡುವುದು, ಆದರೆ ಅವರೇ ಹೇಳಿದ ಬೇರೆ ಕಡೆಯ ಯಾಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಇದನ್ನು ನಮ್ಮ ನಿತ್ಯದ ಬೇರೆ ಬೇರೆ ಪ್ರಸಂಗಗಳಲ್ಲಿ ನೋಡ್ತೇವೆ. ನಾನು ಅವನಿಗೆ ಗೊತ್ತಾಗಬಾರ್ದು ಅಂತ ನಿನಗೆ ಅರ್ಥ ಆಗಲಿ ಅಂತ ಹಾಗೆ ಹೇಳಿದೆ, ಅದರ ನಿಜವಾದ ಕಥೆ ಬೇರೆ ಇದೆ ಅಂತ ಮತ್ತೆ ಆತ್ಮೀಯನನ್ನು ಕರೆದು ನಾವು ಹೇಳ್ತೇವೋ ಇಲ್ವೋ? ಹಾಗೆಯೇ ಕೆಲವು ಸಂಗತಿಗಳು ಯಾರ್ಯಾರಿಗೆ ಎಂತೆಂಥ ಆಹಾರ ಬೇಕೋ ಅಂತಂಥ ಆಹಾರವನ್ನು ವ್ಯಾಸರು ಕೊಟ್ಟಿದ್ದಾರೆ ಅಂತ ಅನ್ನುವುದನ್ನು ವ್ಯಾಸರ ಮಾತಿನಿಂದಲೇ ಆಚಾರ್ಯರು ತಿಳಿಯಪಡಿಸಿ, ಅನೇಕ ಥರದ ಪ್ರಭೇದಗಳು ಇವೆ ಉಪಾಸನೆಗಳಲ್ಲಿ ಅಥವಾ ಸಾಧನೆಯ ಮಾರ್ಗಗಳಲ್ಲಿ. ಅವರವರ ಅನುಕೂಲಕ್ಕೆ ತಕ್ಕಂತೆ ಇರುವ ಸಂಗತಿಗಳನ್ನು ವ್ಯಾಸರು ಹೇಳಿದ್ದನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಅಂತ ಆಚಾರ್ಯ ಮಧ್ವರು ಅದನ್ನು ಬಿಡಿಸಿ ಹೇಳಿದ್ದಾದ್ರಿಂದ ಅದನ್ನು ಕೇಳದೆ ಅದನ್ನೇ ದೋಷ, ಅಲ್ಲೊಂಥರ ಹೇಳ್ತಾರೆ ಇಲ್ಲೊಂಥರ ಹೇಳ್ತಾರೆ, ವ್ಯಾಸರು ಸರಿಯಿಲ್ಲ. ಆ ವ್ಯಾಸರು ಅವ್ರಿಗೆ ಬೇಕಾದ್ದನ್ನು ಹೇಳಿದರೆ ಅದನ್ನು ಗಟ್ಟಿ ಹಿಡ್ಕೊಂಡು ಅದಕ್ಕೆ ವಿರುದ್ಧವಾದ ಅರ್ಥ ಇನ್ನೇನೋ ಬೇರೆ ಇದೆ ಅಂತ ನೀವು ಅದನ್ನು ತಪ್ಪರ್ಥದಲ್ಲೇ ತಿಳ್ಕೊಂಡಿದ್ದೀರಿ ಅಂತ ಹೇಳಿದರೆ ಮತ್ತೆ ಹಾಗಿದ್ರೆ ಒಟ್ಟು ವ್ಯಾಸರೂ ಅಲ್ಲ ನಮಗೆ ಬೇಕಾದದ್ದು, ವೇದವೂ ಅಲ್ಲ, ಅಥವಾ ಇನ್ಯಾರೇ ವ್ಯಾಸರ ಮಾತುಗಳಿಗೆ ಅರ್ಥ ಹೇಳುವವರಲ್ಲ, ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೇ ಬೇಕು ಅಂತ ಹೇಳುವವರಿಗೆ ಕತ್ತಲೆ ಇಲ್ಲದೆ ಬೆಳಕು ಎಲ್ಲಿಂದ ಸಿಕ್ಕೀತು ಅಂತ ಹೀಗೆ ಕನಕದಾಸರು ಕತ್ತಲೆಯ ದಾರಿಯನ್ನು ಹಿಡಿದು ಹೊರಟವರಿಗೆ, ಅದೇ ಗುಂಟದಲ್ಲಿ ನಡೆಯುವವರಿಗೆ ನಾವು ಕೈ ನೀಡಿ ಚಾಚಿ ಮುಂದೆ ಬಾ ಅಂತಂದರೂ ಅವ್ರದ್ದು ಬರೋದು ಸಾಧ್ಯ ಇಲ್ಲ ಅನ್ನುವ ಮಾತಿನ ಅರ್ಥದಲ್ಲಿ ಈ ವಿಷಯಗಳನ್ನು ನಿರೂಪಿಸಿದರು. ಇನ್ನೂ ಅನೇಕ ಪದ್ಯಗಳಲ್ಲಿ ಇಂತಹ ಅನೇಕ ಸಂಗತಿಗಳನ್ನು ವ್ಯಾಸರ ಹೃದಯವನ್ನು, ಮಧ್ವರ ಹೃದಯವನ್ನು, ಶಾಸ್ತ್ರದ ಹೃದಯವನ್ನು ಚೆನ್ನಾಗಿ ತೆರೆದಿಡುವ ಮಾತುಗಳನ್ನು ನೋಡಲಿಕ್ಕಿದೆ. ಮತ್ತೆ ನಾಳೆ ನಾಳಿದ್ದು 2 ದಿವಸ ಸೇರಿದಾಗ ಈ ಕೃತಿಯ ಮತ್ತಷ್ಟು ಚಿಂತನೆಗಳನ್ನು ಮಾಡೋಣ ಅಂತ ಹೇಳ್ತಾ, ಮಾತಿನ ಪ್ರತಿಯೊಂದು ಅನುಸಂಧಾನವೂ ಕೂಡ ಅದು ಅವನದ್ದೇ ಆಗಿರಲಿ ಅಂತ ಪ್ರಾರ್ಥಿಸ್ತಾ, ಕಾಯಿನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.